ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ. ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ. ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ CLP ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ. ಇದು ಪದ್ಧತಿ ನಮ್ಮದು. ಅದನ್ನೇನಾರು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ. ಆಗಾಗ ನೀವು ಮದೇವಪ್ಪ ಅವರು ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಕತೆ ಆಯ್ತಲ್ರಿ. ಮನೆಯಲ್ಲಿ ಈಗ ಕಾಫಿ ಕುಡಿಯೋಕ್ಕೂ ಸೇರಬಾರ್ದು, ಊಟಕ್ಕೂ ಸೇರಬಾರ್ದು. ನಿಮ್ದು ಒಳ್ಳೆ ಕಾಟ ಆಯ್ತಪ್ಪ ನಮಗೆ. ಹಾಂ ಅಲ್ಲ ರೀ, ನಾವಲ್ಲಿ 31 ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ. 800 ಜನ ಮಕ್ಕಳು ಬಂದಿದ್ದಾರೆ. ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ. ಜೂನಿಯರ್ ಕಾಲೇಜ್ ಲೆವೆಲ್ಲಿನ ಟೂರ್ನಮೆಂಟ್ ಅದು ನಾವೇ ಹೋಸ್ಟ್ ಮಾಡಿದ್ವಿ ತುಮಕೂರಲ್ಲಿ. ಫೈನಲ್ಸ್ ಇತ್ತು. ನನಗೆ ಪ್ರೈಸ್ ಕೊಡಬೇಕು ಡಿಸ್ಟ್ರಿಬ್ಯೂಷನ್ನಿಗೆ ಕರೆದ್ರು, ಹೋಗಿದ್ದೆ. ಅಲ್ಲಿ ಕೂತ್ಕೊಂಡು ಫೈನಲ್ಸಲ್ಲಿ ಮಾತಾಡುವಾಗ DC, SP, CEO ಇತರ ಅಧಿಕಾರಿಗಳೆಲ್ಲರೂ ಇದ್ದರು, ಬೇರೆ ಬೇರೆಯವರೆಲ್ಲ ಇದ್ದರು. ಅಲ್ಲಿ ಯಾರು ಗೆದ್ದಿದ್ದಾರೆ ನೋಡೋಣ ಅಂತ ಮಾತಾಡ್ತಿದ್ರು ಅವರೇ. ಅವ್ರು ಮಾತಾಡ್ತಾರೆ. ನಾನು ಅಂದೆ ಹೌದು ಇವ್ರು ಗೆದ್ದಿಬೋದು ಅಂತ. ಅದಾದಮೇಲೆ ಅವ್ರಿಗೆ ನೋಡ್ರಿ ಇವ್ರಿಗೆ ಗೆದ್ದಿ ಅಂತಾರೆ ಹೇಳಿಲ್ವ ನಾವು ಅಂತ ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು. ಯಾರೋ ಬೆಟ್ಟಿಂಗು ಏನು ನನಗಷ್ಟು ಬುದ್ಧಿ ಇಲ್ವಾ? ನಾನು ಒಬ್ಬ ಗೃಹ ಸಚಿವನಾಗಿ ಬೆಟ್ಟಿಂಗ್ ಏನು ಹೇಳೋದು? ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಬೇಡವಾದ ರೀತಿಯಲ್ಲಿ ಅದರಲ್ಲಿ ಬಿಟ್ಟು ಅದೆಲ್ಲ ಮಾಡ್ತಿದ್ದಾರೆ. ಸಂತೋಷ, ಅವ್ರಿಗೆ ಖುಷಿ ಆದರೆ ಮಾಡಲಿ, ತೊಂದರೆ ಇಲ್ಲ. ಬಟ್ ಅದು ಯಾವುದು ಬೆಟ್ಟಿಂಗ್ ಅಲ್ಲ. ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ, ಬೆಟ್ಟಿಂಗ್ ಅಲ್ಲ. ಐ ಆಮ್ ಎ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಕೂಡ. ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಮತ್ತು ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡ್ತೀನಿ ಅನ್ನೋ ಅಷ್ಟು ಕನಿಷ್ಠ ಜ್ಞಾನ ನನಗಿಲ್ಲ ಅಂತಂದರೆ ಅದಕ್ಕಿಂತ ಇನ್ಯಾವುದು ತಪ್ಪದು ಇಲ್ಲಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.